ಈಗ ನಾನು ಬಾಗಲಕೋಟೆಯಲ್ಲಿದ್ದೀನಿ. ಬಾಗಲಕೋಟೆಯ ವಿಚಾರವಾಗಿ ನೀವು ಕೂಡ ಇಲ್ಲಿ ಪ್ರಚಾರ ನಡೆಸ್ತಿದ್ದೀರಾ. ನಿಮ್ಮ ಅಭ್ಯರ್ಥಿ ಪರವಾಗಿ ಯಾವ ರೀತಿಯಾಗಿದೆ ಸರ್ ವೇವ್, ಏನು ಅನಿಸುತ್ತೆ ನಿಮಗೆ? ನಾನು ಕಳೆದ 10-12 ದಿನಗಳಿಂದ ಇದೇ ಕ್ಷೇತ್ರದಲ್ಲಿ ಉಳಿದು ಎಲ್ಲೂ ಹೋಗದೆ ಸುಮಾರು 58 ಹಳ್ಳಿಗಳು, ನಗರ ಪ್ರದೇಶದ ಸುಮಾರು 10-12 ಬಡಾವಣೆಗಳಲ್ಲಿ ನಾನು ಓಡಾಡಿ ಸಣ್ಣ ಸಣ್ಣ ಗುಂಪುಗಳು ಅವ್ರ ಜೊತೆ ಕೂತು ಮಾತಾಡಿದ್ದೀನಿ. ಆಯಿತಾ? ಒಟ್ಟಾರೆ ವೇವ್ ವೀರಣ್ಣ ಚರಂತಿಮಠರ ಪರವಾಗಿದೆ. ನನಗನ್ಸುತ್ತೆ ಈ ಕ್ಷಣಕ್ಕೆ ಅವರು ಅತ್ಯಂತ ಹೆಚ್ಚಿನ ಬಹುಮತದಿಂದ ಗೆಲ್ತಾರೆ. ಒಂದು, ಅವರ ಪರ್ಸ್ನಾಲಿಟಿ, ಪ್ರಾಮಾಣಿಕವಾದಂಥ ವ್ಯಕ್ತಿತ್ವ, ನೇರ ನಿಷ್ಠುರ. ಹಾಗಾಗಿ ಜನರಿಗೆ, ನಮ್ಮಂಥವ್ರು ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು, ಆದರೆ ಜನಸಮುದಾಯದ ನಡುವೆ ಅವರು ಏನೇ ಇದ್ದರೂ ನೇರವಾಗಿ ಹೇಳ್ತಾರೆ, ಬಿಡಪ್ಪ ಸುಳ್ಳು ಹೇಳಲ್ಲ, ಆಮೇಲೆ ಅವರು ಕುತಂತ್ರಿ ಅಲ್ಲ, ಇದೆಲ್ಲ ಗೊತ್ತಾಗಿರೋದ್ರಿಂದ ಜನರು ಈ ಸತಿ ವೀರಣ್ಣ ಚರಂತಿಮಠರನ್ನ ಗೆಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಗೆಲ್ತಾರೆ ಅವರು ಸರ್. ಆದರೆ ನೀವು ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ಹೇಳ್ತಾ ಇದ್ದೀರಾ. ಆದರೆ ಸರ್ಕಾರದ ಭಾಗದಲ್ಲಿರ್ತಕ್ಕಂಥವ್ರು, ಮುಖ್ಯಮಂತ್ರಿ ಆಗಿರ್ಬೋದು, ಅವರ ಪುತ್ರ ಆಗಿರ್ಬೋದು, ಕ್ಯಾಬಿನೆಟ್ ಸಚಿವರಾಗಿರ್ಬೋದು, ಎಲ್ಲರೂ ಕೂಡ ಈ ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಉಮೇಶ್ ಮೇಟಿ ಅವರ ಪರವಾಗಿ ನಿಲ್ತಾ ಇದ್ದಾರೆ. ಎಲ್ಲರೂ ಕೂಡ ಸಾಕಷ್ಟು ಜನ ಒಂದು ಪ್ರಚಾರ ನಡೆಸ್ತಿದ್ದಾರೆ. ಒಂದು ರೀತಿಯಾಗಿ ಅಬ್ಬರದ ವಾತಾವರಣ ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಇದೆಲ್ಲವೂ ಕೂಡ ನಿಮಗೆ ಸೆಟ್ ಬ್ಯಾಕ್ ಆಗಲ್ವಾ? ಇಲ್ಲ, ನೀವು ಉಪಚುನಾವಣೆಗಳ ಇತಿಹಾಸಕ್ಕೆ ಹೋಗಿ, ಯಾವ ಮುಖ್ಯಮಂತ್ರಿಯೋ ವಿಧಾನಸೌಧದಲ್ಲಿ ಕೂತು ಕೆಲಸ ಮಾಡೋದು ಬಿಟ್ಬಿಟ್ಟು 5-6 ದಿನ ಇಲ್ಲೇ ಬಂದು ಉಳಿದು ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದರ ಅರ್ಥ ಏನು? ಅವ್ರಿಗೆ ಸೋಲಿನ ಭೀತಿ ಬೆನ್ನತ್ತಿದೆ. ಹಾಗಾಗಿ ಇಲ್ಲಿ ಬಂದು ಕುಳಿತಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತಾ ಯತ್ನಾಳ್ ಅವ್ರನ್ನ ಯಾಕೆ ಬರಬೇಕಾಗಿತ್ತು, ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ, ಉಚ್ಚಾಟನೆ ಮಾಡಿರೋರನ್ನ ಯಾಕೆ ಕರೆಸ್ತ್ರಿ ಅಂತ ಮಾತಾಡ್ತಾ ಇದ್ದಾರೆ. ಯತ್ನಾಳ್ ಅವರು ಸ್ವಯಂ ಪ್ರೇರಣೆಯಿಂದ ಬಂದು ಕ್ಯಾಂಪೇನ್ ಮಾಡ್ತಾ ಇರೋದು. ಆಯಿತಾ? ಸನ್ಮಾನ್ಯ ರಾಜ್ಯಾಧ್ಯಕ್ಷರ ಸಮೇತ ನಾವೆಲ್ಲರೂ ಅದನ್ನು ಸ್ವಾಗತ ಮಾಡಿದ್ದೀವಿ. ಇವ್ರಿಗೆ ಯಾಕೆ ಭಯ ಅಂತ? ಸಿದ್ದರಾಮಯ್ಯನವ್ರಿಗೆ ಯತ್ನಾಳ್ ಅವ್ರು ಬಂದು ಕ್ಯಾಂಪೇನ್ ಮಾಡ್ತಾ ಇರೋದು ಆತಂಕ ಸೃಷ್ಟಿ ಮಾಡಿದೆಯಾ? ಎಸ್, ಆತಂಕ ಸೃಷ್ಟಿ ಮಾಡಿದೆ. ಹಾಗಾಗಿ ಆ ಸೋಲಿನ ಭೀತಿಯಿಂದ, ಹತಾಶ ಮನಸ್ಥಿತಿಯಿಂದ ಇದನ್ನೆಲ್ಲ ಮಾತಾಡ್ತಾ ಇದ್ದಾರೆ. ಸೊ ಇಡೀ ಕ್ಯಾಬಿನೆಟ್ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವ್ರಿಗೆ ಭಯ ಆಗಿದೆ. ಸರ್, ನೀವೀಗ ಹೇಳ್ದಂತೆ ಯತ್ನಾಳ್ ಅವ್ರು ಬಂದಿದ್ದು ಭಯ ಆಗಿದೆ ಅವರಿಗೆ ಅಂತ ಹೇಳ್ತೀರಾ. ನಿಜಕ್ಕೂ ಕೂಡ ಯತ್ನಾಳ್ ಅವ್ರು ಬಂದಿರೋದು ನಿಮ್ಮ ಕ್ಯಾಂಡಿಡೇಟ್ಗೆ ಏನಾದರೂ ಪ್ಲಸ್ ಆಗುತ್ತಾ? 100% ಪ್ಲಸ್ ಆಗ್ತದೆ. ಆಮೇಲೆ ದೊಡ್ಡ ಶಕ್ತಿ ಅದು ಕ್ರೋಢೀಕರಣ ಆಗಿದೆ. ಕ್ರೋಢೀಕರಣ ಆಗಿರೋದ್ರಿಂದ ನಮ್ಮ ಅಭ್ಯರ್ಥಿಯ ಗೆಲುವಿಗೆ ದೊಡ್ಡ ಬೂಸ್ಟ್ ಅದು. ಸರ್, ಜೊತೆಗೆ ಈಗಾಗಲೇ ಈ ಹಿಂದೆ ನೀವು ಮಾತನಾಡ್ತಿದ್ರಿ ಉಪಚುನಾವಣೆಗಳ ಇತಿಹಾಸ ನೋಡ್ತಾ ಹೋದರೆ, ಅದ್ರ ಬಗ್ಗೆನೂ ಮಾತನಾಡ್ತಾ ಹೋದರೆ, ಈಗ ರಾಜ್ಯದಲ್ಲಿ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆ ಆಗಿತ್ತು. ಆದರೆ ಅಲ್ಲಿ ಕಾಂಗ್ರೆಸ್ಸಿಗೆ ಜಯ ಸಿಕ್ಕಿತ್ತು. ಜೊತೆಗೆ ನಾವೊಂದು ಇತಿಹಾಸ ಕೂಡ ನೋಡಿದ್ದೇವೆ, ಯಾವ ಸರ್ಕಾರ ಇರುತ್ತೆ ಅದರ ಪರವಾಗಿ ಉಪಚುನಾವಣೆಗಳು ಹೋಗುತ್ತೆ, ಅವರ ಫೇವರಲ್ಲೇ ಸಾಕಷ್ಟು ಆಗುತ್ತೆ, ಗೆಲ್ಲೋದು ಚಾನ್ಸಸ್ ಕೂಡ ಅವರಿಗೆ ಹೆಚ್ಚಾಗಿರುತ್ತೆ. ನೀವು ಈ 2 ಕ್ಷೇತ್ರಗಳು ಗೆಲ್ಲೋ ಚಾನ್ಸಸ್ ಹಾಗಿದ್ರೆ ಕಮ್ಮಿನಾ ಈ ಲೆಕ್ಕ, ಈ ಕಾಂಬಿನೇಷನ್ಸ್ನ ನೋಡ್ತಾ ಹೋದರೆ? ನಾನು ಉಪಚುನಾವಣೆಗಳ ವಿಶೇಷ ಏನು ಅಂತ ಅನ್ನೋದನ್ನು ಯಾವ ಕಾಂಟೆಕ್ಸ್ಟ್ ಹೇಳಿದೆ ಅಂತಂದರೆ, ಮುಖ್ಯಮಂತ್ರಿಗಳೇ ಇಲ್ಲಿ ಬಂದು ಕೂತ್ಕೊಂಡು ಉಪಮುಖ್ಯಮಂತ್ರಿಗಳೇ ಬಂದು ಧಮಕಿ ಹಾಕಿ, ಉಪಮುಖ್ಯಮಂತ್ರಿಗಳ ಕಡೆಯ ಗೂಂಡಾಗಳು ಬಂದು ಧಮಕಿ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಭಯ ಆಗಿದೆ. ಇಂದಿನ 3 ಉಪಚುನಾವಣೆಗಳ ಸಂದರ್ಭನೇ ಬೇರೆ, ಈಗಿನ ಸಂದರ್ಭನೇ ಬೇರೆ. ಈಗಿನ ಸಂದರ್ಭದಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಮತದಾರರು 3 ವರ್ಷಗಳಿಂದ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ. ಯಾಕೆಂದರೆ ಅಭಿವೃದ್ಧಿ ಮಾಡೋ ಸಾಮರ್ಥ್ಯ ಇರೋರು ಹೊರಗಡೆ ಇದ್ದಾರೆ. ಇದು ನಮ್ಮ ಕ್ಷೇತ್ರ, ಬೆಳೀತಕ್ಕಂಥ ಕ್ಷೇತ್ರ ರೀ ಇದು. ಬಾಗಲಕೋಟೆ ಇದೆಯಲ್ಲ, ಇಟ್ಸ್ ಎ ಗ್ರೋಯಿಂಗ್ ಸಿಟಿ. ಈ ಗ್ರೋಯಿಂಗ್ ಸಿಟಿಗೆ ಇದನ್ನು ಹೆಂಗೆ ಗ್ರೋ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ರಲ್ಲ, ಆ ಮನುಷ್ಯ 3 ವರ್ಷದಿಂದ ಹೊರಗಡೆ ಇದ್ದಾರೆ. ಹಾಗಾಗಿ ಅವರು ಮತ್ತೆ ಬಂದರೆ ನಮ್ಮ ಸಿಟಿ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ಬಾಗಲಕೋಟೆ ಕ್ಷೇತ್ರದ ಮತದಾರರ ಕನಸು. ಹಾಗಾಗಿ ಈ ಸತಿ ಅವರು ಗೆಲ್ತಾರೆ.